ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಸಿದ್ದರಬೆಟ್ಟ ಮಠದ 18ನೇ ವಾರ್ಷಿಕೋತ್ಸವ ಹಿನ್ನೆಲೆ 21 ನವಜೋಡಿಗಳಿಗೆ ಸಾಮೂಹಿಕ ವಿವಾಹಗಳು ನೆರವೇರಿಸಿದ್ದು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. 18ನೇ ವಾರ್ಷಿಕೋತ್ಸವ ಸಮಾರಂಭವು ಸಿದ್ದರಬೆಟ್ಟ ಮಠದ ಮುಂಭಾಗದಲ್ಲಿ ಸಡಗರ ಸಂಭ್ರಮದ ಮನೆಯಾಗಿತ್ತು. ಕೊರಟಗೆರೆ ತಾಲೂಕಿನ ಸಸ್ಯ ಸಂಜೀವಿನಿ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ 18ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ 21 ನವಜೋಡಿಗಳ ಸಾಮೂಹಿಕ ವಿವಾಹಗಳನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಉದ್ಘಾಟಿಸಿದರು. 18ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಳೆಹೊನ್ನೂರು ಖಾಸಾ ಮಠದ ಡಾ ವೀರಸೋಮೇಶ್ವರ ರಾಜಾದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿರವರು ನಡೆಸಿಕೊಟ್ಟರು. ಮಠದ ಸಕಲ ನೇತೃತ್ವವನ್ನು ವೀರಭದ್ರ ಶಿವಾಚಾರ್ಯ ಶ್ರೀಗಳು ವಹಿಸಿಕೊಂಡಿದ್ದರು. ಶ್ರೀಮಠದ 18ನೇ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಹಾಗೂ ವಧುವರರ ಕುಟುಂಬಸ್ಥರಿಗೆ ಅರಣ್ಯ ಇಲಾಖೆ ವತಿಯಿಂದ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು. ನೂತನ ವಧುವರರಿಗೆ ಆಶೀರ್ವದಿಸಿದ ಶ್ರೀಮಠದ ಪರಮಶ್ರೀಗಳು, ಗೃಹ ಸಚಿವರು, ಸಹಕಾರಿ ಸಚಿವರು ಹಾಗೂ 10 ಮಠದಿಂದ ಆಗಮಿಸಿದ್ದ ಮಠಾಧೀಶರು. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಕರ್ಮವ ಮಾಡುವುದುಚಿತ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಕರ್ಮವ ಮಾಡುವುದುಚಿತ. ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಹೋ ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಸುಖ ದುಃಖದ ಈ ನಾಟಕದಾಟಕ್ಕೆ, ಸುಖ ದುಃಖದ ಈ ನಾಟಕದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ. ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ.
ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಮಾಯೆ ಹಾಕುವುದು ನಿತ್ಯವುಗಾಳ, ಮಾಯೆ ಹಾಕುವುದು ನಿತ್ಯವುಗಾಳ. ಕರ್ಮ ಭೋಗವೇ ಶಿಕ್ಷೆಯ ಶೂಲ, ಸುಕರ್ಮಕ್ಕೆ ಶಿವಜ್ಞಾನವೇ ಮೂಲ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ. ನಾವು ಸಂಗ್ರಹ ಮಾಡಿಕೊಂಡು ಆ ಯೋಗವನ್ನು ಹಲವಾರು ವಿಷಯಗಳಲ್ಲಿ ಆ ಯೋಗವನ್ನು ಲೋಕಾರ್ಪಣೆ ಮಾಡುತ್ತಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ಮಾಡುತ್ತಾರೆ. ಈಗಾಗಲೇ ಸರ್ಕಾರ ಕೊಡುತ್ತಿರುವಂತಹ ಮಾತುಗಳನ್ನು ಈ ಸಮಾಜದಲ್ಲಿ ಸ್ವಾಗತವನ್ನು ಈ ಮಾತುಗಳನ್ನು ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸರ್ಕಾರದ ಹೆಚ್ಚು ಕೆಲಸವನ್ನು ಮಾಡುವುದರಲ್ಲಿ ಬಹುಮುಖ್ಯವಾಗಿ ಜನಕ್ಕೆ ಕಲಿಸಬೇಕೆಂದು ಮತಗಳನ್ನು ಕಲಿಸುತ್ತಾರೆ. ಯಾವುದೇ ಬಹುಮುಖ್ಯವಾಗಿ ಮತಗಳು ಬರ್ತದೆ, ಯಾಕಂದ್ರೆ ಎಲ್ಲರೂ ಸಂದೇಶವನ್ನು ಕೊಟ್ಟರೆ ಭಕ್ತರನ್ನು ಪ್ರೀತಿಸುತ್ತಾರೆ. ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಚಿತ್ರದುರ್ಗ ಕ್ಷೇತ್ರದಲ್ಲಿರುವಂಥ ಬಾಳೆಹೊನ್ನೂರು ಶ್ರೀ ಗಂಗಾಪುರಿ ಹಾಸನ ಶಾಖಾ ಮಠದ 18ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಷ್ಟೇ ಅಲ್ಲ, ಈ ಮಠದ ಅಧಿಕಾರ ಸೂತ್ರವನ್ನು ಹಿಡಿದಂಥ ಶ್ರೀ ವೀರಭದ್ರೇಶ್ವರಾಚಾರ್ಯ ಸ್ವಾಮಿಗಳು ಈ ಮಠದ ಗುರುತ್ವಾಧಿಕಾರವನ್ನು ಸ್ವೀಕರಿಸಿ 18 ವರ್ಷದ ಈ ಪವಿತ್ರ ಸಮಾರಂಭ ಶ್ರೀಗಳು ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಬಹಳಷ್ಟು ಜವಾಬ್ದಾರಿಯಿಂದ ನಡೀತಾ ಇದ್ದಾವೆ. ಬಹಳ ಕಡೆ ಇದರ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ತಿಳ್ಕೊಳ್ತೇನೆ ಎನ್ನುವಂಥದ್ದು. ಸ್ವಾಮೀಜಿಯವರು ಪ್ರತಿ ವರ್ಷ ಈ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ. ಸಾಮೂಹಿಕ ವಿವಾಹದ ಪರಿಕಲ್ಪನೆ ಮಾನ್ಯ ರಾಜಣ್ಣ ಹೇಳಿದ್ರು, ಬರೀ ಬಡವರಿಗೆ ಅಷ್ಟೇ ಸಾಮೂಹಿಕ ವಿವಾಹಗಳಾಗೋದ್ರಲ್ಲಿ ಅದರ ಉಪಯೋಗ ಇಲ್ಲ. ಯಾರು ಉಳ್ಳವರಿದ್ದಾರೆ, ಯಾರು ಅನುಕೂಲಸ್ಥರಿದ್ದಾರೆ, ಯಾರಿಗೆ ಹಣವನ್ನ ಯಥೇಚ್ಛವಾಗಿ ಖರ್ಚು ಮಾಡತಕ್ಕಂತಹ ಶಕ್ತಿ ಇದೆ, ಅವರು ಕೂಡ ಇಂತಹ ಸಾಮೂಹಿಕ ವಿವಾಹಗಳನ್ನ ಮಾಡಿದ್ರೆ ಆ ಹಣವನ್ನ ಬೇರೆ ರೂಪದಲ್ಲಿ ಸಮಾಜಕ್ಕೆ ಖರ್ಚು ಮಾಡಬಹುದು ಅಂತಕ್ಕಂಥ ಪರಿಕಲ್ಪನೆ ಇವತ್ತು ಈ ಸಾಮೂಹಿಕ ವಿವಾಹಗಳನ್ನು ಮಾಡುವಂಥದ್ದು ನಾವು ನೋಡಿದ್ದೇವೆ. ಮೊನ್ನೆ ಯಾವುದೋ ಒಂದು ಮದುವೆನೇ ಆಗಿಲ್ಲ ಇನ್ನೂ ಸ್ವಾಮಿ, ಆದ್ರೆ ಬರೀ ಮದುವೆಗೆ ಪೂರ್ವದಲ್ಲಿ ಏನೋ ಮಾಡ್ತಾರೆ. ಸಾಮೂಹಿಕ ವಿವಾಹದಲ್ಲಿ ಹೆಚ್ಚು ಶ್ರೀಮಂತರ ಕುಟುಂಬದವರು ಭಾಗವಹಿಸತಕ್ಕಂಥ ಒಂದು ಪದ್ಧತಿಯನ್ನು ಕೊಡ್ತಕ್ಕಂಥ ಮನಸ್ಥಿತಿ ನಮ್ಮೆಲ್ಲ ಕುಟುಂಬಗಳು ಕೂಡ ಬರ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದು ಕೂಡ ಭಾವಿಸುತ್ತೆ. ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಗಳು ಮತ್ತೆ ಜನರಲ್ಲಿ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಅಂತೇಳಿ ನಾನು ಭಾವಿಸ್ತೇನೆ. ಸಮಾಜದ ಜಾಗೃತಿ, ಧರ್ಮದ ಜಾಗೃತಿ ಎಷ್ಟು ಅವಶ್ಯ ಅಂತ ಹೇಳಿದ್ರೆ ಧರ್ಮದ ಅವನತಿ ಆದ್ರೆ ಮನುಕುಲದ ಅವನತಿ ಕೂಡ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಬಹುದು. ನಾವೆಲ್ಲರೂ ಕೂಡ ಧರ್ಮವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ನಮ್ಮ ಪೂರ್ವಜರು ಏನೆಲ್ಲ ಮಾಡುವುದು ಎಲ್ಲರೂ ನಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡುವುದು.
ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.